ಸಾಮಾನ್ಯವಾಗಿ ಸಿಂಕ್ಗಳಿರ್ಬೋದು ಅಥವಾ ಬೇರೆ ಕಡೆ ಈ ಟೈಲ್ಸ್ ಇರ್ಬೋದು, ಅದನ್ನು ಫಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಈ ಸಿಮೆಂಟ್ ಇದೆಯಲ್ಲ ಇದು ಬಿಟ್ಟು ಹೋಗ್ಬಿಡ್ತದೆ. ಇಲ್ಲಿ ಗ್ಯಾಪ್ ಡೆವಲಪ್ ಆಗ್ತದೆ. ಇದನ್ನು ನೀವು ಮೇಸ್ತ್ರಿಗಳನ್ನ ಕರೆಸಿ ಮಾಡೋದಾದರೆ ನೀವು ಅವರಿಗೆ ₹1000 ಕೊಡಬೇಕಾಗ್ತದೆ. ಅದಕ್ಕೆ ಬದಲಾಗಿ ನಾವೇ ಮನೆಯಲ್ಲಿ ತುಂಬ ಸುಲಭವಾಗಿ ಈ ರೀತಿಯಾದಂಥ ಸಮಸ್ಯೆ ಇದ್ದಾಗ ಸಿಮೆಂಟನ್ನು ಹಾಕ್ಕೊಂಡು ಹೇಗೆ ಫಿಕ್ಸ್ ಮಾಡೋದು ಅಂತ ತಿಳ್ಕೊಂಡು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿಯವರೆ ಬೇರೆ ಬೇರೆ ಮನೆ ಮದ್ದು ಇಂಥದ್ದೆಲ್ಲ ನೋಡಿದ್ದೀರಾ, ಆದರೆ ಇವತ್ತು ಸ್ವಲ್ಪ ಬೇರೆ ಕೆಲಸ, ಈ ಮೇಸ್ತ್ರಿಗಳೆಲ್ಲ ಮಾಡ್ತಾರಲ್ಲ ಆ ಥರದ್ದೊಂದು ಸಿಂಪಲ್ ಕೆಲಸವನ್ನು ಮಾಡೋಣ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರುವಂಥ ಸಿಂಕ್ಗಳಿರ್ತದೆ ನೋಡಿ, ಈ ಸಿಂಕಲ್ಲಿ ಈ ಥರ ಇಲ್ಲಿ ಸಿಮೆಂಟ್ ಹಾಕಿರ್ತಾರೆ, ವೈಟ್ ಸಿಮೆಂಟ್ ಹಾಕಿರ್ತಾರೆ. ಈ ಸಿಮೆಂಟ್ ಏನಾಗುತ್ತೆ, ಕ್ರಮೇಣವಾಗಿ ಕಿತ್ತೋಗ್ಬಿಡ್ತದೆ. ಕಿತ್ತೋದಾಗ ಈ ಗ್ಯಾಪಲ್ಲಿ ಡೆವಲಪ್ ಆಗುತ್ತೆ. ಅದು ಬಿದ್ದು ಹೋಗಲ್ಲ, ಗ್ಯಾಪ್ ಅಂತೂ ಡೆವಲಪ್ ಆಗುತ್ತೆ. ಈ ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಜೀರ್ಣಗಳು ಸೇರ್ಕೊಳ್ತವೆ. ಅದರ ಕಾಟದಿಂದ ನೀವು ಬೇಸತ್ತು ಹೋಗ್ಬಿಡ್ತೀರ. ಆದರೆ ಇದನ್ನು ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಮೇಸ್ತ್ರಿನ ಕರಿಬೇಕು, ಅವ್ನು ಮಾಡಲಿಕ್ಕೆ ಪುನಃ ನೀವು ಅವನಿಗೆ ದುಡ್ಡು ಕೊಡಬೇಕು, ಈ ರೀತಿಯೆಲ್ಲ ಆಗುತ್ತೆ. ಅದ್ರ ಬದಲು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಇದನ್ನು ಹೇಗೆ ಫಿಲ್ ಮಾಡೋದು ಅಂದರೆ ಯಾವ ರೀತಿಯಾಗಿ ಸಿಮೆಂಟ್ ಹಾಕೋದು ಅಂತ ತಗೊಂಡು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ನೋಡಿ, ಮೊದಲಿಗೆ ನಾವು ಸಿಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೇರೆದಾದರೂ ನಾರ್ಮಲ್ ಸಿಮೆಂಟ್ ನಾವು ಯೂಸ್ ಮಾಡ್ಬೋದು. ಈ ರೀತಿಯಾದಂತಹ ಗ್ಯಾಪಲ್ಲಿ ಇರ್ತದಲ್ಲ, ಅದನ್ನು ಫಿಲ್ ಮಾಡಲಿಕ್ಕೆ ಸಾಮಾನ್ಯವಾಗಿ ವೈಟ್ ಸಿಮೆಂಟನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ನಾನಿಲ್ಲಿ ಬಿರ್ಲಾ ವೈಟ್ ಸಿಮೆಂಟ್ ತೊಗೊಂಡಿದ್ದೇನೆ. ಮೋಸ್ಟ್ಲಿ ನನಗನ್ನಿಸ್ತದೆ ಮ್ಯಾಕ್ಸಿಮಮ್ ಬಿರ್ಲಾ ವೈಟ್ನವ್ರದ್ದೇ ಬರ್ತದೆ. ಇದೇನು ರೇಟ್ ಏನು ಜಾಸ್ತಿ ಇಲ್ಲ, ಕೇವಲ ₹40ಗೆ ನೀವು ಒಂದು kg ಸಿಮೆಂಟ್ ಸಿಗ್ತದೆ. ಇದನ್ನು ನೀವು ಒಂದ್ಸರಿ ಓಪನ್ ಮಾಡಿದ್ಮೇಲೆ ಕ್ಲೀನಾಗಿ ಕ್ಲೋಸ್ ಮಾಡಿಟ್ರೆ ಮುಂದೆ ಕೂಡ ನೀವು ಯೂಸ್ ಮಾಡ್ಬೋದು. ಹಾಗಾಗಿ ನಿಮಗೆ ಅದೇನಂತ ಕಾಸ್ಟ್ಲಿ ಅನ್ಸಲ್ಲ. ಆದರೆ ಇಲ್ಲಿ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ, ಇದನ್ನು ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು, ನಾವು ನೀರು ಹಾಕುವಂಥ ಕ್ವಾಂಟಿಟಿ ಇದೆಲ್ಲ ಹೆಚ್ಚು ಕಡಿಮೆ ಆದರೆ ನಮಗೆ ಅದು ಕರೆಕ್ಟಾಗಿ ನಮಗೆ ಏನು ಫಿಲ್ ಮಾಡಬೇಕಲ್ಲ, ಅದಕ್ಕೆ ಸರಿಯಾದ ಹದದಲ್ಲಿ ಸಿಮೆಂಟ್ ಕಾಂಕ್ರೀಟ್ನ ರೆಡಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ನಾನು ನಿಮಗೆ ಮೊದಲೊಂದು ಸರಿ ಮಾಡಿ ತೋರಿಸ್ತೇನೆ, ರೆಡಿ ಮಾಡ್ಕೊಳ್ತೇನೆ. ಅದಾದಮೇಲೆ ಯಾವ ರೀತಿಯಾಗಿ ಅಲ್ಲಿ ಹಾಕೋದು ಅಂತಕೊಂಡು ಹೇಳ್ತೇನೆ. ಯಾವುದಾದ್ರೂ ಹಳೆ ಪಾತ್ರೆ ಅಥವಾ ಈ ಬೌಲ್ ಏನಾದ್ರು ಇರ್ತಲ್ಲ ಅದನ್ನು ತೊಗೊಳ್ಳಿ, ಅಂದರೆ ಯೂಸ್ ಮಾಡದೇ ಇರುವಂಥದ್ದು. ಅದಕ್ಕೆ ಸ್ವಲ್ಪ ಸಿಮೆಂಟನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ಮೊದಲೊಂದು ಸ್ವಲ್ಪ ಸಿಮೆಂಟನ್ನ ರೆಡಿ ಮಾಡ್ಕೊತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು. ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಕೊನೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ವಲ್ಪ ಹಾಕ್ಕೊಂಡು ನಾವು ಒಂದು ಹದ ನೋಡಿಕೊಂಡು ಮತ್ತೆ ಬೇಕಿದ್ರೆ ಮತ್ತೆ ನೀರನ್ನ ನಾವು ಹಾಕ್ಕೊಳ್ಬೋದು. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಸರಿಯಾದ ಹದ ಬೇಕು. ನೀರು ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ನಾವು ಸಿಮೆಂಟನ್ನು ಆ್ಯಡ್ ಮಾಡ್ಕೋಬೋದು. ಇವನ್ನ ದಪ್ಪನೂ ಜಾಸ್ತಿ ಆಗಬಾರ್ದು, ನೀರು ಕೂಡ ಆಗಬಾರ್ದು. ಆ್ಯಕ್ಚುಲಿ ನಮ್ಮ ಚಾಲೆಂಜಿಂಗ್ ಇರೋದು ಇದೆ. ಯಾಕಂದರೆ ಮೇಸ್ತ್ರಿಗಳಿಗೆ ಅದರಲ್ಲಿ ಗೊತ್ತಿರ್ತದೆ, ನಮ್ಗೆ ಗೊತ್ತಿರೋಲ್ಲ. ಆದರೂ ಕೂಡ ನಮ್ಗೆ ಗೊತ್ತಿರೋದನ್ನು ನಾಲೆಜನ್ನು ಯೂಸ್ ಮಾಡಿಕೊಂಡು ಇದನ್ನು ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನೀರು ಅನ್ನಿಸ್ತದೆ ನನಗೆ, ಅದಕ್ಕಾಗಿ ಇನ್ನೊಂದು ಚೂರು ಸಿಮೆಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಈಗ ಪರ್ಫೆಕ್ಟ್ ಆದಂತಹ ಮಿಕ್ಸ್ ತಯಾರಾಗಿದೆ. ನೋಡಿ, ನೀವು ಕೈಯಲ್ಲಿ ಯೂಸ್ ಮಾಡಬೇಡಿ, ಯಾಕಂದರೆ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ಅದಕ್ಕಾಗಿ ನಾನು ಇಲ್ಲಿ ಸ್ಪೂನನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ಪೂನನ್ನು ಕೂಡ ಅಷ್ಟೇ, ಮತ್ತು ಪುನಃ ಇದನ್ನು ನಿಮ್ಗೆ ಉಪಯೋಗಿಸ್ಲಿಕ್ಕಾಗಲ್ಲ. ಓಕೆ, ಈಗ ಈ ಸಿಮೆಂಟ್ ಕಾಂಕ್ರೀಟ್ ರೆಡಿಯಾಗಿದೆ. ಈಗ ಇದನ್ನು ಹೇಗೆ ಹಚ್ಚೋದು ಅಂತಕೊಂಡು ನಾನು ತೋರಿಸ್ತೇನೆ. ಅಂದರೆ ಹೇಗೆ ಯಾವ ರೀತಿಯಾಗಿ ನಾವು ಆ ಗ್ಯಾಪನ್ನು ಫಿಲ್ ಮಾಡೋದು ಅಂತಕೊಂಡು ತೋರಿಸ್ತೇನೆ. ನೋಡಿ, ಮೊದಲು ಒಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾವೀಗ ಈ ಸಿಮೆಂಟನ್ನು ಇಲ್ಲಿ ಈ ರೀತಿಯಾಗಿ ಚೂರು ಹಾಕ್ಕೊಳ್ತಾ ಹೋಗೋಣ. ಸ್ಪ್ರೆಡ್ ಮಾಡ್ಕೊತಾ ಹೋಗ್ಬೇಕು. ಕೊನೆ ಕೈಯಲ್ಲಿ ನಾವು ಮುಟ್ಬೋದು. ಫಸ್ಟ್ ಒಂದು ಸರಿ ಈ ರೀತಿ ಹಾಕ್ಕೊಳ್ತಾ ಹೋಗ್ತೇನೆ. ನೋಡಿ, ನಾನು ಫುಲ್ ಸಿಮೆಂಟನ್ನು ಇಲ್ಲಿಂದ ಇಲ್ಲಿವರೆಗೂ ಕೂಡ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗಲೀಜಾಗಿದೆ, ಅದನ್ನು ಸರಿ ಮಾಡ್ತೇನೆ ಕೈಯಲ್ಲಿ. ನೋಡಿ, ಒಂದು ಸರಿ ಕ್ಲೀನಾಗಿ ಈ ರೀತಿ ಸೆಟ್ ಮಾಡ್ಕೊಂಡ್ಬನ್ನಿ. ನಾನು ಆಲ್ರೆಡಿ ಕರೆಕ್ಟು ಮಾಡಿದ್ದೇನೆ. ಆ ಗ್ಯಾಪ್ ಎಲ್ಲೂ ಇಲ್ಲ, ಕರೆಕ್ಟಾಗಿ ಸಿಮೆಂಟು ಒಳಗಡೆ ಹೋಗಿದೆ. ಏನಾದ್ರು ಸೈಡ್ ಇದ್ರೂ ಒಂಚೂರು ಸರಿ ಮಾಡ್ಕೊಳ್ಳಿ. ನಾವು ಮೇಸ್ತ್ರಿಗಳು ಮಾಡಿದಷ್ಟು ಪರ್ಫೆಕ್ಟಾಗಿ ಮಾಡಲಿಕ್ಕಾಗಲ್ಲ, ಬಟ್ ನಮ್ಮ ಕೆಲಸ ಏನಿದೆ ಅಷ್ಟು ಆಗಿಬಿಡ್ತದೆ. ನೋಡಿ, ಈಗ ಸಿಮೆಂಟ್ ಹಾಕಿದ ಕೆಲಸ ಮುಗೀತು. ನಾವು ಅಂದರೆ ಸಿಮೆಂಟ್ ಹಾಕೋದು ಕೆಲಸ ಮುಗೀತು. ಇದನ್ನು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ನಾವು ಬಿಡಬೇಕು. ಈಗ ಸೆಕೆ ಇದೆ, ಹಾಗಾಗಿ ಬೇಗ ಡ್ರೈ ಆಗ್ತದೆ. ಅಲ್ಲಿವರೆಗೆ ನಾವು ಇಲ್ಲೇನು ನೀರು ಏನನ್ನು ಹಾಕಬಾರ್ದು ಅದಕ್ಕೆ. ಹಾಗಾಗಿ ಡ್ರೈ ಆಗೋರು ವೆಯ್ಟ್ ಮಾಡೋಣ. ಡ್ರೈ ಆದಮೇಲೆ ಇನ್ನೊಂದು ಸರಿ ನಿಮಗೆ ತೋರಿಸ್ತೇನೆ. ನೋಡಿ, ಇದನ್ನ ಸಿಮೆಂಟ್ ಹಾಕಿ ನಾನು ಆಲ್ಮೋಸ್ಟ್ ಒಂದು 3 hours ಬಿಟ್ಟಿದ್ದೇನೆ. 3 hours ಅಂದರೆ ಅದು ಒಮ್ಮೆ ಅದು ಒಣಗಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಕ್ಯೂರಿಂಗ್ ಮಾಡಿ ಅದಾದಮೇಲೆ 3 ಗಂಟೆ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಫಸ್ಟ್ ಕ್ಲಾಸಾಗಿ ಇದು ಅಂಟ್ಕೊಂಡಿದೆ. ಈಗ ನೋಡಿ, ಒಂದು ಸ್ವಲ್ಪ ಕೂಡ ಗ್ಯಾಪ್ ಇಲ್ಲ ಅಥವಾ ಇದೇನಿಲ್ಲ. ನೋಡಿ, ಸ್ವಲ್ಪ ಕ್ಯೂರಿಂಗ್ ಮಾಡಬೇಕು. ಸ್ವಲ್ಪ ನೀರನ್ನು ಚಿಮ್ಮಿಸ್ತಾರೆ ಸಾಕು. ಫಸ್ಟ್ ಕ್ಲಾಸಾಗಿ ಈಗ ಮೇಸ್ತ್ರಿ ಬಂದು ಹ್ಯಾಕ್ ಮಾಡ್ತಾನೋ ಅದಕ್ಕಿಂತಲೂ ಚೆನ್ನಾಗಿ ಈಗ ನಾವು ಇದನ್ನು ಸಿಮೆಂಟ್ ಹಾಕಿ ಫಿಕ್ಸ್ ಮಾಡಿಬಿಟ್ಟಿದ್ದೇನೆ ಸಿಂಕನ್ನು. ನೋಡಿ, ಇದನ್ನೇ ನೀವು ಒಬ್ಬ ಮೇಸ್ತ್ರಿನ ಕರೆಸಿ ಮಾಡೋದಾದರೆ ಅವನಿಗೆ ಮಿನಿಮಮ್ ನೀವು ಒಂದು ₹500-600 ಕೊಡಬೇಕಾಗ್ತದೆ. ಆದರೆ ನಾವು ಮನೆಯಲ್ಲೇ ನಮಗೆ ಗೊತ್ತಿದ್ದ ಮೆಥಡ್ನಲ್ಲಿ ನಾನು ಏನು ಹೇಳಿದೆ ಈ ಮೆಥಡ್ನಲ್ಲಿ ನೀವು ಮಾಡಿದರೆ ನಿಮಗೆ ಖರ್ಚಾಗಿ ಬಂದ ದುಡ್ಡು ಕೇವಲ ₹40 ಅಷ್ಟೇ. ₹40 ಒಳಗಡೆ ಫಸ್ಟ್ ಕ್ಲಾಸಾಗಿ ವೈಟ್ ಸಿಮೆಂಟನ್ನು ಈ ರೀತಿಯಾದಂತಹ ಜಾಗದಲ್ಲಿ ಯಾವ ರೀತಿ ಹಾಕಬೇಕು ಅಂತಕೊಂಡು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಇಲ್ಲೇನಾದ್ರು ಸೈಡಲ್ಲಿ ಅಂಟ್ಕೊಂಡಿದ್ರೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ತೆಗಿಬೋದು ನಾವು. ಒಂದು
ನೈಫಿಂದ ಸ್ವಲ್ಪ ಒಂದು ಚೂರಿಂದ ಸ್ವಲ್ಪ ಈ ರೀತಿ ತಿಕ್ಕಿದರೆ ಹೋಗ್ಬಿಡ್ತದೆ. ಅಥವಾ ನೀವು ಸಫಾಯಿ ಪೇಪರ್ ಇರ್ತದಲ್ಲ, ಈ ಸ್ಯಾಂಡ್ ಪೇಪರ್, ಅದನ್ನು ಕೂಡ ಉಪಯೋಗಿಸಿ ಸ್ವಲ್ಪ ಕ್ಲೀನ್ ಮಾಡ್ಬೋದು ಎಲ್ಲಾದರೂ ಮೇಲ್ಗಡೆ ಸಿಮೆಂಟ್ ಅಂಟ್ಕೊಂಡಿದ್ರೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.